ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನೋಡ್ಲಿರುವ ಕಥೆ ತುಂಬಾ ಸರಳ, ಆದ್ರೆ ಇದರ ಪ್ರಭಾವ ಇದೆಯಲ್ಲ, ಖಂಡಿತ ಅದ್ಭುತ. ಕೇವಲ ಒಬ್ಬ ತಾಯಿ, ಮಗಳು ಮತ್ತು ಒಂದು ಪೈನಾಪಲ್ ಅಷ್ಟೇ. ಆದ್ರೆ ಮನೆಯಲ್ಲಿ ಮಾಡಿದ ಒಂದು ಸಣ್ಣ ತಿಂಡಿ ಮಾರ್ಕೆಟಿಂಗ್ ಮತ್ತು ಪ್ರಾಯೋಗಿಕ ಕಲಿಕೆಯ ಬಗ್ಗೆ ಎಂಥ ಪಾಠ ಕಲಿಸುತ್ತೆ ಅನ್ನೋದನ್ನ ನಾವು ಇವತ್ತು ಡಿಕೋಡ್ ಮಾಡ್ತೀವಿ. ಈ ಕಥೆ ನಾವು ಶಿಕ್ಷಣವನ್ನು ನೋಡುವ ರೀತಿನೇ ಬದಲಾಯಿಸಬಲ್ಲದು. ಬನ್ನಿ ಶುರು ಮಾಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಈ ಅದ್ಭುತವಾದ ವಾಕ್ಯವನ್ನು ಗಮನಿಸೋಣ. ಈ ತಾಯಿ ಯಾವತ್ತೂ ಶಾಲೆ ಮೆಟ್ಲು ಹತ್ತಿದವರಲ್ಲ. ಮಗಳಿಗೆ ಜೀವನದ ಪಾಠ ಮಾಡೋಕೆ ಅವರತ್ರ ದೊಡ್ಡ ದೊಡ್ಡ ಡಿಗ್ರಿ ಪುಸ್ತಕಗಳೂ ಇರಲಿಲ್ಲ. ಆದ್ರೆ ಅವರತ್ರ ಇದ್ದದ್ದು ಅಪ್ಪಟ ಅನುಭವದ ಜ್ಞಾನ. ತನಗೆ ಪದಗಳಲ್ಲಿ ಹೇಳೋಕೆ ಬಾರದಿದ್ದಾಗ ಸ್ವತಃ ಆ ಕೆಲ್ಸ ಮಾಡಿ ತೋರಿಸಿದ್ರು. ಉದಾಹರಣೆ ಮೂಲಕ ಕಲಿಸೋ ಈ ಟೆಕ್ನಿಕ್ ಇದೆಯಲ್ಲ, ಇದು ನಿಜಕ್ಕೂ ಗ್ರೇಟ್. ವಿಭಾಗ 1. ಉದಾಹರಣೆಯ ಶಕ್ತಿ. ತಾಯಿಗೆ ಶಾಲಾ ಶಿಕ್ಷಣ ಇರ್ಲಿಲ್ಲ ಅಲ್ವಾ? ಹಾಗಾಗಿ ಮಗಳಿಗೆ ಹೇಗೆ ಪಾಠ ಮಾಡೋದು ಅನ್ನೋ ದೊಡ್ಡ ಪ್ರಶ್ನೆ. ಈ ಗೊಂದಲನ ಅವರು ಬಗೆಹರಿಸ್ಕೊಂಡಿದ್ದು ಇಬ್ರೂ ಸೇರಿ ಒಟ್ಟಿಗೆ ಮಾಡಬಹುದಾದ ಒಂದು ಕೆಲ್ಸದಿಂದ. ಅದೇ ಪೈನಾಪಲ್ ಬಳಸಿ ಮಾಡೋ ಒಂದು ಸ್ವೀಟ್. ಬರೀ ಬಾಯಲ್ಲಿ ಹೇಳೋ ಬದಲು ಆ ಪೈನಾಪಲ್ ತಿಂಡಿ ಐಸ್ ಕ್ರೀಮ್ಗಿಂತ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಜೊತೆಗೆ ಮಾಡಿ ತೋರಿಸಿದ್ರು. ಈ ತರಹದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮೆದುಳಲ್ಲಿ ಯಾವತ್ತೂ ಅಚ್ಚಳಿಯದೆ ಉಳಿದುಬಿಡುತ್ತೆ. ಈಗ ನಮ್ಗೆಲ್ಲ ಬರೋ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಂದ್ರೆ, ಅಡ್ಗೆ ಮನೆಯಲ್ಲಿ ಮಾಡಿದೋ ಈ ಒಂದು ಸಣ್ಣ ಸ್ವೀಟ್ ಒಮ್ಮೆಲೆ ಒಂದು ದೊಡ್ಡ ಬಿಸ್ನೆಸ್ ಲೆಸನ್ ಆಗಿ ಹೇಗೆ ಕನ್ವರ್ಟ್ ಆಯ್ತು? ಒಂದು ಸಿಹಿ ತಿಂಡಿ ಮಾಡೋ ಆ ಖುಷಿಯ ಕ್ಷಣ ತನ್ನಷ್ಟಕ್ಕೆ ತಾನೇ ಒಂದು ಉದ್ಯಮಶೀಲತೆಯ ಜರ್ನಿಯಾಗಿ ಹೇಗೆ ಬದಲಾಯಿತು ಅಂತ ಮುಂದೆ ನೋಡೋಣ. ವಿಭಾಗ 2. ವಿಫಲವಾದ ವ್ಯಾಪಾರ ಮಾದರಿ. ಆ ಪುಟ್ಟ ಹುಡುಗಿ ತನ್ನ ಪೈನಾಪಲ್ ಐಸ್ ಕ್ರೀಮ್ ಮಾರ್ಬೇಕು ಅಂತ ಹೋದಾಗ ಅವಳತ್ರ ಯಾವುದೇ ಪಕ್ಕಾ ಪ್ಲಾನ್ ಇರ್ಲಿಲ್ಲ. ಬರೀ ಪೈನಾಪಲ್ ಐಸ್ ಕ್ರೀಮ್ ಬೇಕಾ ಅಂತ ಸಣ್ಣ ದನಿಯಲ್ಲಿ ಕೇಳ್ತಾ ಇದ್ಲು ಅಷ್ಟೇ. ಜನರನ್ನು ಅಟ್ರಾಕ್ಟ್ ಮಾಡೋ ಯಾವ ಹುಕ್ ಕೂಡ ಅವಳ ಮಾತಲ್ಲಿ ಇರ್ಲಿಲ್ಲ. ರಿಸಲ್ಟ್ ಏನಾಯ್ತು? ಯಾರೊಬ್ರು ಬಂದು ಆ ಐಸ್ ಕ್ರೀಮ್ ತಗೊಳ್ಳೇ ಇಲ್ಲ. ಇದನ್ನೇ ನಾವು ಮಾರ್ಕೆಟ್ ರಿಜೆಕ್ಷನ್ ಅಥವಾ ಮಾರುಕಟ್ಟೆ ತಿರಸ್ಕಾರ ಅಂತ ಕರೆಯೋದು. ಅಮ್ಮ, ನನ್ನ ಐಸ್ ಕ್ರೀಮ್ ಯಾರು ಯಾಕೆ ತಗೊಳ್ತಿಲ್ಲ ಅಂತ ಆ ಮಗಳು ಕೇಳಿದ್ಲಲ್ಲ, ಇದು ಪ್ರತಿಯೊಬ್ಬ ಬಿಸ್ನೆಸ್ ಮೆನ್ ಕೂಡ ತನ್ನ ಲೈಫಲ್ಲಿ ಒಮ್ಮೆ ಆದ್ರೂ ಫೇಸ್ ಮಾಡೋ ಕ್ಲಾಸಿಕ್ ಸಿಚುವೇಶನ್. ಪ್ರಾಡಕ್ಟ್ ಎಷ್ಟೇ ಸೂಪರ್ ಆಗಿದ್ರೂ ಅದು ಕಸ್ಟಮರ್ಸ್ನ ಸೆಳಿಲಿಲ್ಲ ಅಂದ್ರೆ ತಕ್ಷಣವೇ ನಮ್ಮ ಸ್ಟ್ರಾಟಜಿನ ಚೇಂಜ್ ಮಾಡ್ಲೇಬೇಕು ಅನ್ನೋದನ್ನ ಇದು ನಮ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ. ವಿಭಾಗ 3. ಮಾರುಕಟ್ಟೆ ಸಂಶೋಧನೆ ಕಾರ್ಯರೂಪದಲ್ಲಿ. ಈಗ ಈ ಸ್ಲೈಡ್ನಲ್ಲಿರೋ ಒಂದು ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯದ ಬಗ್ಗೆ ಮಾತಾಡೋಣ. ಮಗಳು ನಿರಾಸೆಯಾದಾಗ ತಾಯಿ ನೇರವಾಗಿ ಉತ್ತರ ಕೊಡ್ಲಿಲ್ಲ. ಬದಲಿಗೆ ಮಾರುಕಟ್ಟೆಗೆ ಹೋಗಿ ಬೇರೆ ವ್ಯಾಪಾರಿಗರು ತಮ್ಮ ವಸ್ತುಗಳನ್ನ ಹೇಗೆ ಮಾರ್ತಾರೆ ಅಂತ ಅಬ್ಸರ್ವ್ ಮಾಡಕ್ಕೆ ಹೇಳಿದ್ರು. ಇದುವೇ ನೋಡಿ ರಿಯಲ್ ಫೀಲ್ಡ್ ರಿಸರ್ಚ್. ಒಮ್ಮೆ ಆ ಗದ್ದಲದ ಮಾರ್ಕೆಟ್ನ ಕಲ್ಪಿಸ್ಕೊಳ್ಳೋಣ. ಆ ಹುಡುಗಿ ಅಲ್ಲಿ ಹೋಗಿ ಪ್ರತಿಯೊಂದನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾಳೆ. ಅಲ್ಲಿ ಮೆಣಸಿನ್ಕಾಯಿ ಮಾರೋನು 10 ಬಾಟ್ಗೆ 3 ಚೀಲ ಅಂತ ಬಂಡ್ಲಿಂಗ್ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾನೆ. ಗ್ರಿಲ್ಡ್ ಮಾಂಸದ ವ್ಯಾಪಾರಿ ಬಹಳ ರಸಭರಿತ, ಬಹಳ ರುಚಿಕರ ಅಂತ ತನ್ನ ಪ್ರಾಡಕ್ಟ್ನ ಹೈಲೈಟ್ ಮಾಡ್ತಿದ್ದಾನೆ. ಇನ್ನು ಸ್ನೋ ಐಸ್ ಮಾರೋನು ಡೈರೆಕ್ಟಾಗಿ ಕಸ್ಟಮರ್ಸ್ ಜೊತೆ ಸ್ವಲ್ಪ ಟೇಸ್ಟ್ ಮಾಡ್ತೀರಾ ಅಂತ ಎಂಗೇಜ್ ಆಗ್ತಿದ್ದಾನೆ. ಹೀಗೆ ಸುಮ್ಮನೆ ನೋಡೋದ್ರಿಂದಲೇ ಆ ಹುಡುಗಿ ಪ್ರೈಸಿಂಗ್ ಮತ್ತೆ ಮಾರ್ಕೆಟಿಂಗ್ನ ಬೆಸ್ಟ್ ಟ್ರಿಕ್ಸ್ನ ಕಲ್ತ್ಕೊಳ್ತಾ ಇದ್ಲು. ವಿಭಾಗ 4. ಪ್ರಾಯೋಗಿಕ ಸಮಸ್ಯೆ ಪರಿಹಾರ. ಈಗ ನೋಡಿ, ಈ ಸ್ಲೈಡು ನಮ್ಗೆ ಥಿಯರಿಗೂ ಮತ್ತೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೂ ಇರೋ ವ್ಯತ್ಯಾಸನ ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಿದೆ ಅಲ್ವಾ? ಮೊದಲಿದ್ದ ಆ ಸಣ್ಣ ದನಿ, ಭಯದ ಅಪ್ರೋಚ್ನ ಬಿಟ್ಟು ಅವಳು ನೇರವಾಗಿ ಮಾರ್ಕೆಟ್ನಲ್ಲಿ ನೋಡಿದ ಆ ಸಕ್ಸಸ್ಫುಲ್ ಟೆಕ್ನಿಕ್ನ ಅಪ್ಲೈ ಮಾಡಕ್ ಶುರು ಮಾಡಿದ್ಲು. 1ಕ್ಕೆ 5 ಬಾಟ್, 10ಕ್ಕೆ 3 ಅಂತ ಫುಲ್ ಜೋಶ್ನಲ್ಲಿ ಕೂಗೋಕೆ ಸ್ಟಾರ್ಟ್ ಮಾಡಿದ್ಲು. ಆ ಬಂಡ್ಲಿಂಗ್ ಸ್ಟ್ರಾಟಜಿ ಈಗ ಅವಳದೇ ಆಗಿತ್ತು ಮತ್ತು ಅದು ಇಮ್ಮಿಡಿಯೇಟ್ ಆಗಿ ವರ್ಕ್ ಕೂಡ ಆಯ್ತು. ಇಲ್ಲಿ ನಾವು ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಬೇಕು. ಆ ತಾಯಿಯ ಅಂತಿಮ ಗುರಿ ಬರೀ ಸ್ವಲ್ಪ ಐಸ್ ಕ್ರೀಮ್ ಮಾರೋದಾಗಿರ್ಲಿಲ್ಲ. ತನ್ನ ಮಗಳಿಗೆ ಅನುಭವದಿಂದ ಕಲಿಯೋ ಕಲೆ ಗೊತ್ತಾಗಬೇಕು. ಯಾವುದೇ ಸಮಸ್ಯೆ ಬಂದ್ರೂ ಅವಳೇ ಸ್ವಂತವಾಗಿ ಸಾಲ್ವ್ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ಜೊತೇಲ್ ಇಲ್ದೇ ಇದ್ದಾಗಲೂ ತನ್ನ ಮಗಳು ಈ ಪ್ರಪಂಚದಲ್ಲಿ ಧೈರ್ಯವಾಗಿ ಒಂಟಿಯಾಗಿ ಬದುಕಬಲ್ಲು ಅನ್ನೋ ನಂಬಿಕೆ ಆ ತಾಯಿಗೆ ಬರಬೇಕಿತ್ತು. ಇದು ನೋಡಿ ನಿಜವಾದ ಎಜುಕೇಷನ್ ಅಂದ್ರೆ. ವಿಭಾಗ 5. ಅನಂತ ಕಲಿಕೆಯ ಸಾಧ್ಯತೆಗಳು. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಇದು ಹೇಗೆಲ್ಲ ಬಿಲ್ಡ್ ಆಯ್ತು ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಬಾಲ್ಯದಲ್ಲಿ ಒಂದು ಸಣ್ಣ ಐಸ್ ಕ್ರೀಮ್ ಗಾಡಿಯಿಂದ ಶುರುವಾದ ಜರ್ನಿ ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಇದೇ ಬೇಸ್ ಮೇಲೆ ಅವಳು ಹೈಯರ್ ಎಜುಕೇಷನ್ ಕಡೆ ಮುಖ ಮಾಡಿದ್ಲು. ಸ್ಯಾನ್ಡ್ರಾಕ್ ಪ್ರಾಜೆಕ್ಟಿಂದ ಸ್ಕಾಲರ್ಶಿಪ್ ಪಡೆದು ಹಗಲಿರುಳು ಕಷ್ಟಪಟ್ಟು ಓಡಿ 2014ರಲ್ಲಿ ತನ್ನ ಡಿಗ್ರಿ ಮುಗಿಸಿ ಒಬ್ಬ ಯಶಸ್ವಿ ಚಿರೋಪ್ರಾಕ್ಟರ್ ಆಗಿ ಹೊರಬಂದ್ಲು.
ಇದು ಕೇವಲ ಒಂದು ಐಸ್ ಕ್ರೀಮ್ ಸ್ಟೋರಿ ಅಲ್ಲ, ಇಡೀ ಲೈಫನ್ನೇ ಬದಲಾಯಿಸಿದ ಒಂದು ಅದ್ಭುತ ಯಶೋಗಾಥೆ. ಈ ಇಡೀ ವಿಶ್ಲೇಷಣೆಯ ಕೋರ್ ಮೆಸೇಜ್ ಈ ವಾಕ್ಯದಲ್ಲಿದೆ. ಕಲಿಯೋಕೆ ಸ್ಕೂಲ್ನ 4 ಗೋಡೆಗಳೇ ಬೇಕು ಅಂತೇನಿಲ್ಲ. ಫ್ಯಾಮಿಲಿ ಕೊಡೋ ಸಪೋರ್ಟ್ ಮತ್ತೆ ಅವ್ರ ಬಳಸೋ ಪ್ರಾಕ್ಟಿಕಲ್ ಟೀಚಿಂಗ್ ಮೆಥಡ್ಸ್ ಇದೆಯಲ್ಲ, ಅದು ಲೈಫ್ನಲ್ಲಿ ಎಂಥ ಮ್ಯಾಜಿಕ್ ಬೇಕಾದ್ರೂ ಮಾಡಬಲ್ಲದು. ಅಂದು ಆ ತಾಯಿ ತಗೊಂಡ ಆ ಒಂದು ನಿರ್ಧಾರ ಮಗಳ ಇಡೀ ಭವಿಷ್ಯವನ್ನೇ ಬ್ರೈಟ್ ಮಾಡ್ತು. ಇದು ನಮ್ಮ ಇಂದಿನ ವಿಶ್ಲೇಷಣೆಯ ಕೊನೆಯ ಘಟ್ಟ. ಇಲ್ಲೊಂದು ಚಿಂತನಶೀಲ ಪ್ರಶ್ನೆ ಇದೆ. ಬರೀ ಪುಸ್ತಕ ಓದೋದ್ಕಿಂತ ಸ್ವತಃ ನೋಡಿ ಅನುಭವಿಸಿ ಕಲಿಯೋ ಈ ಪ್ರಾಕ್ಟಿಕಲ್ ಲರ್ನಿಂಗ್ ನಮ್ಮ ಇಂದಿನ ಆಧುನಿಕ ಎಜುಕೇಷನ್ ಸಿಸ್ಟಮಲ್ಲಿ ಎಂಥ ಕ್ರಾಂತಿ ತರಬಹುದು? ನಮ್ಮ ಡೇ ಟು ಡೇ ಲೈಫಲ್ಲಿ ಈ ತರಹ ಅಬ್ಸರ್ವ್ ಮಾಡಿ ಕಲಿಯೋಕೆ ಶುರು ಮಾಡಿದ್ರೆ ಇನ್ನೆಷ್ಟು ಸಾಧ್ಯತೆಗಳು ತೆರೆದುಕೊಳ್ಬಹುದು? ಸ್ವಲ್ಪ ಯೋಚನೆ ಮಾಡೋಣ. ಈ ಇಂಟ್ರೆಸ್ಟಿಂಗ್ ವಿಷಯನ ಹಂಚ್ಕೊಂಡಿದ್ದು ನನಗಂತೂ ಬಹಳ ಖುಷಿ ಕೊಡ್ತು. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.